ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಹಾಯ್ ಗಾಯ್ಸ್ ಎಲ್ಲರೂ ಏನು ಮಾಡ್ತಿದ್ದೀರಾ? ಚೆನ್ನಾಗಿದ್ದೀರಾ? ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು. ಸೊ ಗಾಯ್ಸ್ ಈ ಒಂದು ನೆಕ್ಸ್ಟ್ ಪಾರ್ಟ್ ವಿಡಿಯೋ ಒಂದು ಸದ್ಯಕ್ಕೆ ಮನೆಯ ಕೆಲಸ ಏನೇನು ಕಂಪ್ಲೀಟ್ ಆಗಿದೆ ಅನ್ನೋಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ನೋಡ್ಬೋದು ನೀವು ಇಲ್ಲಿ ಎಲ್ಲ ಕೆಲಸ ಮಾಡೋಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು. ಸೊ ಇದು ಶೆಲ್ಕಿ. ಸೊ ಗಾಯ್ಸ್ ಈಗ ಕಾವಿದೆ ನೋಡಿ, ಸಖತ್ ಎಷ್ಟೊಂದು ಸ್ಮೂತ್ ಅಂದರೆ ದಿನ ಬಳಸಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲೊಂದು ಶೆಲ್ಕೆ ಇದೆ, ಇದು ನಮ್ಮ ಸೊ ಇನ್ನೂ ಇಲ್ಲಿ ನೋಡ್ಬೋದು ಸಿಮೆಂಟ್ಸ್ ಎಲ್ಲ ಹೊಡಿಸಿದ್ದೀವಿ. ಸೊ ಇಲ್ಲಿದೆ ಇದೊಂದು ರೂಮು. ಇವೆಲ್ಲ ಆಲ್ರೆಡಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡಿರ್ತೀರ. ಸೊ ಇಲ್ಲಿ ಇಷ್ಟು ಕೆಲಸ ಯಾವ ಥರ ಕಂಪ್ಲೀಟ್ ಆಗಿದೆ ಅನ್ನೋಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ನೋಡ್ಬೋದು ನೀವು, ಈಗ ಇದು ಕುರ್ಚೆ ತೊಗೊಂಡಾಗ ಹೊಸದಿತ್ತು, ಕೆಲಸಕ್ಕೆ ಒಂಥರ ಈ ಥರ ಆಗಿದೆ. ಸೊ ಈ ಕುರ್ಚದ ಗತಿ ಥರ ಒಣಗೋಗಿರೋ ಕರಿಬೇವಿನ ಥರ ಆಗಿದ್ರೆ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ಗಳು. ಸೊ ನಾನು ನಿಮಗೆ ಬಣ್ಣ ಹಚ್ಚಿದ್ನೆಲ್ಲ ತೋರಿಸಿದ್ನಲ್ವ, ಇಲ್ಲೆಲ್ಲ ನೀರು ಹೊಡೆದು ಮುಗಿದಿದೆ, ಸ್ವಲ್ಪ ಏನು ವ್ಯವಸ್ಥೆ ಕೆಟ್ಟಿಲ್ಲ. ಸೊ ಇಲ್ಲಿ ಹೊರಗಡೆ ನೋಡಿ ನೀವು ಯಾವ ಥರ ನೀರು ಹೊಡೆದು ಯಾವ ಥರ ಆಗಿಬಿಟ್ಟಿದೆ ಅಂದರೆ, ಎಲ್ಲ ನೀರು ಹೊಡೆದಾಗೆಲ್ಲ ಅದು ಉದುರೋಗಿಬಿಡುತ್ತೆ ಬಣ್ಣ. ಆ ಬಣ್ಣ ಉದುರೋಗಿ ಒಂಥರ ಒಣಗೋಗಿರೋ ಹಪ್ಪಳ ಥರ ಆಗಿಬಿಟ್ಟಿದೆ ಕಟ್ಟಿಗೆ. ಸೊ ಆ ಥರ ಆಗಿಬಿಟ್ಟಿದೆ ಇದೆಲ್ಲ. ಹೊರಗಡೆ ತೋರಿಸೋದಾದರೆ ಹೊರಗಡೆ ಕೆಲಸ ಯಾವ ಮಟ್ಟಿಗೆ ಮುಗಿದಿದೆಯಪ್ಪ ಅಂತಂದರೆ, ಸೊ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಡಿಸೈನ್ ಕಾಣ್ತಾಯಿದೆ ಅಲ್ವಾ, ಆ ಡಿಸೈನು. ಸೊ ಇದು ಇಷ್ಟೆಲ್ಲ ಕೆಲಸ ಕಂಪ್ಲೀಟ್ ಆಗಿದೆ. ಈ ಒಂದು ಕೆಲಸ ಕಂಪ್ಲೀಟ್ ಆಗಲೇ ನಾಲ್ಕು ದಿನ ತೊಗೊಳ್ತು. ಸೊ ಇಷ್ಟು ದಿವಸ 4 ಡೇಸ್ ಮಾಡಿದ್ದಾರೆ. ಮತ್ತು ವಿಶೇಷ ಅಂತೇನಿಲ್ಲ. ಅಲ್ಲಿ ಹೊಂಟ್ರೆ ನೋಡ್ರಿ ಅವರಲ್ಲಿ ಮೇಸ್ತ್ರಿ, ಅವರ ನೋಡ್ರಿ ನಮ್ಮ ಮನೆಗೆ ಕೆಲಸ ಮಾಡೋರು. ಏನಾರ ಇದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಅವರು. ಸೊ ಇದು ಒಂದು ಮನೆಯ ವಿಶೇಷ. ಇಷ್ಟೆಲ್ಲ ಕಂಪ್ಲೀಟ್ ಆಗಿದೆ, ಇನ್ನೂ ಕಂಪ್ಲೀಟ್ ಆಗೋದು ಬಾಕಿ ಇದೆ. ಇವತ್ತು ಎಲ್ಲಿಂದ ಕೆಲಸ ಶುರು ಮಾಡ್ತಾರೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಈ ಒಂದು ಕರ್ಕೊಂಡೋಗ್ತಾಯಿದ್ದೀನಿ. ನೋಡ್ಬೋದು ಇದು ಬ್ಯಾಕ್. ಇಲ್ಲಿ ಅಷ್ಟತ್ರ ಬಲಿಸನ್ನು ಕೊಟ್ಟು ಪ್ಲಾಸ್ಟರ್ನ ಮಾಡಿದ್ದಾರೆ. ತುಂಬ ಡಿಫಿಕಲ್ಟ್ ಅಂದರೆ ರಿಸ್ಕ್ ಜಾಸ್ತಿ ಇರುತ್ತೆ ಅಷ್ಟತ್ರ. ಸೊ ಈಗ ಇಲ್ಲಿದೆ ನೋಡಿ, ಇಷ್ಟು ಒಂದು ಕೆಲಸನ ಅವ್ರು ಮಾಡಬೇಕು ಅಂದರೆ ಎಷ್ಟು ಹತ್ರ ಇದೆ ಅಂದರೆ ಇದೊಂದು ಹೊತ್ತಡಿ ಅಷ್ಟೇ ಹತ್ರ ಹೋಗಿ ಅವರು ಮಾಲನ್ನ ಕಲಿಸ್ಕೊಂಡು, ಈಗ ಅವ್ರು ಅಷ್ಟೇ ಹತ್ರನೂ ಕೂಡ ತಮ್ಮ ಒಂದು ಸಿಚುವೇಶನ್ ಅಂದರೆ ರಾಡ್ ಕಟ್ಕೋಬೇಕು ಅವ್ರೀಗ. ಅಷ್ಟು ಹತ್ರಕ್ಕೆ ಮಾಲು ಇದು ಪ್ಲಾಸ್ಟರ್ ಮಾಡಿ ಈಗೊಂದು 4 ಲೇಯರ್ ಕಟ್ಕೋಬೇಕಾಗುತ್ತೆ ಅವರು. ಇಲ್ಲಿಂದ ಅಲ್ಲಿ ಗಂಟ, ತಳಗಡೆಯಿಂದ ಮೇಲಿ ಗಂಟ ಕಟ್ಕೋಬೇಕು. ಮಾಲನ್ನ ಮೇಲ್ಗಡೆ ಕಲಿಸ್ಕೋಬೋದು ಅಥವಾ ತಳಗಡೆ ಕಲಿಸ್ಕೊಂಡು ಮೇಲ್ಗಂಟ ಕೊಡ್ಬೋದು. ಇದು ನೋಡಿ, ದೂರದಿಂದ ನೋಡಿದರೆ ಯಾವ ಥರ ಕಾಣ್ತದೆ. ಇದೇನು ಅನಿಸ್ತಾ ಇದೆ ನಮ್ಗೆ, ಏನು ಅನಿಸ್ತಾ ಇಲ್ಲ. ಸೊ ಬಟ್ ಮನೆ ಕಟ್ಟೋದ್ರ ಕ್ಯೂರಿಯಾಸಿಟಿ ಇದೆ. ಬಟ್ ಆದರೆ ಏನು ಮಾಡೋದು, ಕಟ್ಟಬೇಕಲ್ವ ಮನುಷ್ಯನಿಗೆ ಮನೆ ಒಂದು ಆಸೆ ಇದ್ದರೆ. ಸೊ ಗಾಯ್ಸ್ ಮನೆ ಕಂಪ್ಲೀಟ್ ಆಗ್ಬೋದು ಇನ್ನೂ ಕೆಲವೇ ವರ್ಷಗಳಲ್ಲಿ ಅಂದ್ಕೊಂಡಿದ್ದೀನಿ ನಾನು. ಇನ್ನೂ ಕೆಲವೊಂದಿಷ್ಟು ವರ್ಷಗಳಲ್ಲಿ ಕಂಪ್ಲೀಟ್ ಆದರೆ ಒಳ್ಳೆಯದು. ನಾನು ಹೇಳಿದ್ನಲ್ವ, ನಮಗೆ ಯಾವುದೇ ಟ್ಯಾಲೆಂಟ್ ಇಲ್ಲ. ಎಜುಕೇಷನ್ ಅಂತೂ ಮೊದಲೇ ಯೂಸ್ ಆಗ್ತಾಯಿಲ್ಲ ಮೈಂಡಲ್ಲಿ. ಸೊ ಆದ ಕಾರಣ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಏನಾದರೂ ಮಾಡಿ ಸಬ್ಸ್ಕ್ರೈಬರ್ಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇಷ್ಟೇ ಕೇಳ್ಕೊಳ್ಳೋದು, ಲೈಕ್ ಶೇರ್. ಅಥವಾ ಇನ್ನೇನು ಕಂಟೆಂಟ್ ಕೊಡ್ತಾಯಿಲ್ಲ ನಿಮ್ಮ ಚಾನಲ್ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅನ್ಕೋಬಿಡಿ. ಕೊಡ್ತೀನಿ, ಇನ್ಮೇಲೆ ಕಂಟೆಂಟ್ ಬರ್ತಾ ಇರುತ್ತೆ. ಸೊ ಕೆಲವೊಂದಿಷ್ಟು ಕಂಟೆಂಟ್ಗಳು ಯಾವ ಥರ ಅಂದರೆ ರಿಸ್ಕ್ ಇರ್ತವೆ, ಯಾರ ಬಗ್ಗೆನೂ ಮಾತಾಡೋಕ್ಕಾಗಲ್ಲ. ಆ ಥರ ಒಂದು ಕಂಟೆಂಟ್ಗಳನ್ನ ನನ್ನ ಕೈಲಿ ಕೊಡೋಕ್ಕೆ ಆಗಲ್ಲ. ಯಾಕಂತಂದರೆ ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ಫಾರ್ ಮೈ ಲಾಗ್ಸ್. ನಾನು ಹೊಸ ಲಾಗ್ಗಳನ್ನ ಶುರು ಮಾಡಬೇಕು. ನನ್ನ ಡೈಲಿ ಲಾಗ್ಸ್ ಜನ ಡೈಲಿ ಪ್ರತಿದಿನವೂ ವಿಡಿಯೋ ಮಾಡ್ತಾರೆ. ಕಂಟೆಂಟ್ ಇರಬೇಕು, ಮೇನ್ ಕಂಟೆಂಟು. ಇನ್ನೂ ಟ್ಯಾಲೆಂಟ್ ಇರೋನು ಮೇಲೆ ಬರ್ತಾನಂತಾರಲ್ಲ ಆ ಥರ. ಸೊ ಕಂಟೆಂಟ್ ಚಾನಲಲ್ಲಿ ಹಾಕ್ತೀವಿ. ಇಷ್ಟೆಲ್ಲ ಆಗಿದೆ ನೋಡಿ ನಮ್ಮ ಮನೆ ನೀವು. ಸೊ ಗೈಸ್ ಇಲ್ಲಿಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಹೆಚ್ಚಿನ ಒಂದು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.